ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಶಾಲಾ ಕಾಲೇಜು ಆವರಣದಿಂದ 200 ಮೀಟರ್ ಅಂತರದಲ್ಲಿ ಗುಟ್ಕಾ, ಪಾನ್, ಸಿಗರೆಟ್ ಮಾರಾಟ ಮಾಡುವುದು ನಿಷೇಧ ಹಾಗೂ ಅಪರಾಧ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜು ಹಾಗೂ ವಸತಿ ನಿಲಯದ ಹತ್ತಿರದಲ್ಲಿಯೇ ಗುಟ್ಕಾ, ಪಾನ್, ಸಿಗರೆಟ್ ವಿಪರೀತವಾಗಿ ಮಾರಾಟವಾಗುತ್ತಿದೆ. ಇದರಿಂದ ಸಣ್ಣ ವಯಸ್ಸಿನ ಮಕ್ಕಳು ಗುಟ್ಕಾ, ಸಿಗರೆಟ್ ಅಭ್ಯಾಸಗಳು ಹೆಚ್ಚು ಮಾಡುತ್ತಿರುವುದು ಕಂಡುಬರುತ್ತಿದೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರ ವ್ಯಾಪ್ತಿಯ ವಿವಿಧ ಶಾಲಾ ಆವರಣಗಳ ಸಮೀಪದಲ್ಲಿ ಸಿಗರೆಟ್, ಗುಟ್ಕಾ ಸದ್ದಿಲ್ಲದೆ ಮಾರಾಟವಾಗುತ್ತಿದೆ. ಶನಿವಾರ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅಂಗಡಿ ಮಾಲೀಕರಿಗೆ ಬೆವರು ಇಳಿಸಿದ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಶಿವಮೊಗ್ಗ ರಸ್ತೆಯಲ್ಲಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗ ಗುಟ್ಕಾ, ಪಾನ್, ಸಿಗರೆಟ್ ಮಾರುತ್ತಿದ್ದ ಅಂಗಡಿಗೆ ದಿಢೀರನೆ ಭೇಟಿ ಕೊಟ್ಟ ಶಾಸಕ ಗೋಪಾಲಕೃಷ್ಣ ಬೇಳೂರು ತಂಬಾಕು ಮಾರಾಟ ಮಾಡುತ್ತಿದ್ದ ಮಾಲೀಕರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರಾಗಿರುವ ಗೋಪಾಲಕೃಷ್ಣ ಬೇಳೂರವರು ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗದಲ್ಲಿ ಗುಟ್ಕಾ, ಪಾನ್, ಸಿಗರೆಟ್ ಮಾರುತ್ತಿದ್ದ ಅಂಗಡಿಗೆ ದಿಢೀರನೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಂಗಡಿಯು ಕಾಲೇಜಿಗೆ 100 ಮೀಟರ್ ಒಳಗೆ ಇರುವುದರಿಂದ ತಂಬಾಕು ಮಾರಾಟಕ್ಕೆ ಅವಕಾಶವಿಲ್ಲ. ಹಾಗಾಗಿ ಹಾಲಿ ಅಂಗಡಿ ಮಾರಾಟಗಾರನಿಗೆ ತೆರವುಗೊಳಿಸಲು ತಾಕೀತು ಮಾಡಿದ್ದಾರೆ. ಶಾಲಾ ಕಾಲೇಜು ಸಮೀಪಗಳಲ್ಲಿ ಗುಟ್ಕಾ, ಪಾನ್, ಸಿಗರೆಟ್ ಮಾರುವುದು ಅಪರಾಧ. ಇವೆಲ್ಲವೂ ಮಕ್ಕಳ ಶೈಕ್ಷಣಿಕ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುವುದು. ಇವೆಲ್ಲವೂ ಸಮಾಜಕ್ಕೆ ಮಾರಕ ಎಂಬ ಕಾರಣಕ್ಕೆ ಶಾಸಕರ ಭೇಟಿ ಮಹತ್ವ ಪಡೆದುಕೊಂಡಿದೆ. ಅದು ಮಿಕ್ಸ್ ತಂಬಾಕು ಅದೇ ಚಿಕ್ಕ ತಂಬಾಕು ಅದಕ್ಕೆ ಮಿಕ್ಸ್ ಮಿಕ್ಸ್ ಅದ್ಯಾವುದಿದೆ ಸೂಪರ್ ಇದೆ. ಯಾರು ಅಂಗಡಿ ಇದೆ ಇದೆಯಲ್ಲ ತಂಬಾಕು ಇಲ್ಲಿದೆ. ತಂಬಾಕು ಕೊಟ್ಟನಲ್ಲ ಇದಾವ ಇವ್ರ ಹತ್ರ ಯಾರ್ದು ಅಂಗಡಿ ಯಾವುದು ಕಾಲೇಜ್ ಹತ್ರ ಯಾಕೆ ಕೊಟ್ಟೆ? ಯಾವ್ದು ಯಾವುದು ಯಾಕೆ ಮಾಡ್ತೀವಿ? ಯಾವ್ದು ಯಾರು ಅಂಗಡಿ ಯಾರು ಯಾರು ರಾಜೇಶ ಖಾಲಿ ಮಾಡ್ತೀನಿ ಮಾನ್ಪಾರ ಮಾಡ್ತೀನಿ ಕಾಲೇಜ್ ಯಾರು ಕಟ್ಟಕ್ಕೆ ಅವ್ರ ಅಪ್ಪನ ಜಾಗ ಪ್ರೈವೇಟ್ ಜಾಗದಲ್ಲಿ ಮಾನ್ಪಾರ ಮಾಡ್ತೀನಿ ಅಂಗಡಿ ಮತ್ತೇನು ಮಾಡ್ತಾ ಇಲ್ಲಿ ಅದೇನು ಸಿಗರೆಟ್